ಹಲೋ ನಮಸ್ಕಾರ, ನಾನು ಕೊಪ್ಪಳದಿಂದ ಶಾಣಪ್ಪ ಚಲಪ್ಪ. ನ್ಯೂಸ್ 18ಗೆ ಸ್ವಾಗತ. ನ್ಯೂಸ್ 18 ಸಬ್ಸ್ಕ್ರೈಬ್ ಆಗಿ ನ್ಯೂಸ್ 18 ಸಾಮಾಜಿಕ ಜಾಲತಾಣ ಫಾಲೋ ಮಾಡಿ. ಹನುಮನು ಉದಿಸಿದ ನಾಡು ಕರುನಾಡು. ಹನುಮನ ಜನ್ಮಸ್ಥಳ ಇರುವುದು ಗಂಗಾವತಿ ತಾಲೂಕಿನ ಚಿಕ್ಕರಾಂಪುರದಲ್ಲಿ. ಅಂಜನಾದ್ರಿ ಬೆಟ್ಟಕ್ಕೆ ದಲ್ಲಿರುವಂಥ ಆಂಜನೇಯನ ಜನ್ಮಸ್ಥಳಕ್ಕೆ ಈಗ ಅಭಿವೃದ್ಧಿ ಹೊಂದಬೇಕಾಗಿದೆ. ಅದು ಆಂಜನೇಯನ ದರ್ಶನಕ್ಕೆ ಹೋಗಬೇಕಾದ್ರೆ ಈಗ ಸರಿಸುಮಾರು 575 ಮೆಟ್ಟಿಲುಗಳನ್ನು ಹತ್ತಿ ಹೋಗಬೇಕಾಗಿದೆ. ಈ ಸಂದರ್ಭದಲ್ಲಿ ವಯೋವೃದ್ಧರಿಗೂ ಕಷ್ಟ ಮತ್ತು ಒಂದಿಷ್ಟು ಅನಾರೋಗ್ಯ ಸಮಸ್ಯೆ ಇದ್ದವರು ಬೆಟ್ಟವನ್ನು ಹತ್ತಲು ಹರಸಾಹಸ ಪಡಬೇಕಾಗಿದೆ. ಜೊತೆಗೆ ಯುವಕರು ಮತ್ತು ಶಕ್ತಿವಂತರು ಸಹ ಆಂಜನೇಯನ ಬೆಟ್ಟ ಹತ್ತುವಾಗ ಎದುರು ಉಸಿರು ಬಿಟ್ಟು ಮತ್ತು ಸಾಕಷ್ಟು ಸಮಸ್ಯೆಯಲ್ಲಿ ಆರ್ಥಿಕ ಹೃದಯಕ್ಕೆ ಒತ್ತಡ ಬಂದು ಒಂದಿಷ್ಟು ಜನ ಜೀವ ಕಳ್ಕೊಂಡಿದ್ದು ಇದೆ. ಈ ಕಾರಣಕ್ಕಾಗಿ ಇಲ್ಲಿ ಆಂಜನೇಯನಿಗೆ ಹೋಗಲು ಒಂದು ರೂಫೇ ಮಾಡಬೇಕು ಅನ್ನೋದು ಕಳೆದ 3 ವರ್ಷಗಳ ಹಿಂದೆ ನಡೆದಿರುವಂಥ ಚರ್ಚೆ. ಆದರೆ ಇಲ್ಲಿವರೆಗೂ ರೂಫೇ ಆಗಿಲ್ಲ. ಈ ಮಧ್ಯೆ ಇಲ್ಲಿ ಇದು ವಿಶ್ವವಿಖ್ಯಾತವಾಗ್ತಾ ಇರುವಂಥ ಆಂಜನೇಯ ಸ್ವಾಮಿಗೆ ಈಗ ಭಕ್ತರ ಸಂಖ್ಯೆಯೂ ಹೆಚ್ಚಾಗ್ತಾ ಇದೆ. ಇದು ವಿದೇಶಗಳಿಂದಲೂ ಸಹ ಮತ್ತು ಭಾರತದ ಬೇರೆ ಬೇರೆ ಜನ ಇಲ್ಲಿ ಬಂದು ಆಂಜನೇಯನಿಂದ ದರ್ಶನ ಪಡಿತಾ ಇದ್ದಾರೆ. ಆದರೆ ಆಂಜನೇಯನ ಅಭಿವೃದ್ಧಿಗೆ ಈಗ ಇಲ್ಲಿವರೆಗೂ ಹೆಚ್ಚು ಕಾರ್ಯಗಳು ನಡೆದಿಲ್ಲ. ಈ ಹಿಂದೆ ಯಡಿಯೂರಪ್ಪ ಸರ್ಕಾರದಲ್ಲಿ 21 ಕೋಟಿ, ಬೊಮ್ಮಾಯಿ ಸರ್ಕಾರದಲ್ಲಿ 100 ಮತ್ತು ಸಿದ್ದರಾಮಯ್ಯ ಬಂದ ನಂತರ 100 ಕೋಟಿ ರೂಪಾಯಿ, ಒಟ್ಟು 240 ಕೋಟಿ ರೂಪಾಯಿಯ ಒಂದು ಮಂಜೂರಾತಿ ನಡೆದಿದೆ. ಅದರಲ್ಲಿ ಈಗ ಕೆಲಸ ನಡೆದಿರೋದು ಕೇವಲ 21 ಕೋಟಿ ರೂಪಾಯಿಯ ಒಂದು ಶೌಚಾಲಯ ಮತ್ತು ಡಾರ್ಮೆಟ್ರಿ ಮಾತ್ರ, ಅದು ಕೆಳಮಟ್ಟದಲ್ಲಿ. ಆದರೆ ಆಂಜನೇಯ ಸ್ವಾಮಿಗೆ ಹೋಗೋ ಮೆಟ್ಟಲು ರೂಫೇ ಸೇರಿದಂತೆ ದೇವಸ್ಥಾನದ ಅಭಿವೃದ್ಧಿ ಆಗಬೇಕು ಮತ್ತು ದೇವಸ್ಥಾನದ ವಿನ್ಯಾಸ ಬದಲಿ ಆಗಬೇಕು ಮತ್ತು ಅಲ್ಲಿ ಇನ್ನಷ್ಟು ಮೂಲಭೂತ ಸೌಲಭ್ಯ ಬೇಕು. ಆದರೆ ಅಲ್ಲಿ ಆಗ್ತಾ ಇರುವಂಥ ಮುಖ್ಯ ಕಾರಣ ಏನೆಂದರೆ ಇದು ಬೆಟ್ಟ ಅರಣ್ಯ ಇಲಾಖೆಗೆ ಸೇರಿದೆ ಅನ್ನುವಂಥ ವರದಿ. 1979ರಲ್ಲಿ ಇದು ಒಂದು ನೋಟಿಫಿಕೇಷನ್ ಆಗುತ್ತೆ, ಈ ಬೆಟ್ಟ ಅರಣ್ಯ ಇಲಾಖೆ ವ್ಯಾಪ್ತಿಗೆ ಇದೆ ಅನ್ನುವಂಥ ಇದೆ. ಆದರೆ ಅದಕ್ಕಿಂತ ಮೊದಲು ಇದು ಅರಣ್ಯ ಇಲಾಖೆ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಜಿಲ್ಲಾಡಳಿತ ಈಗ ಅರಣ್ಯ ಇಲಾಖೆಗೆ ವಹಿಸಿದೆ ಮತ್ತು ಅದು ಕೇಂದ್ರ ಸರ್ಕಾರಕ್ಕೂ ಈ ಏನು ಕಾದಿಟ್ಟ ಅರಣ್ಯ ಪ್ರದೇಶ ಅಲ್ಲ ಅನ್ನುವಂಥ ಮಾಹಿತಿ ಹೋಗಿದೆ. ಅದನ್ನು ಆಧರಿಸಿ ಈಗ ಬಳ್ಳಾರಿಯ ಉಪವಿಭಾಗಾಧಿಕಾರಿಗಳು ಈಗ ಅದನ್ನು ಬೆಟ್ಟವನ್ನು ಇದು ಅರಣ್ಯ ಇಲಾಖೆಗೆ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಒಂದು ವರದಿಯನ್ನು ಕೊಡಬೇಕು. ಆ ವರದಿ ಆಧಾರದಲ್ಲಿ ಈಗ ಅಭಿವೃದ್ಧಿ ಆಗಿದೆ. ಅಂಜನಾದ್ರಿ 1975 ಅದು ಸೆಕ್ಷನ್ 4 ನೋಟಿಫೈ ಆಗಿದೆ. ಸೊ ಅದಕ್ಕೆ ಈಗ AC ಬಳ್ಳಾರಿಯವರು ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಇದ್ದಾರೆ. ಅವರು ಈಗಾಗಲೇ ಸೆಕ್ಷನ್ 5 ಎನ್ಕ್ವೈರಿ ಮಾಡ್ತಾರೆ, ಪ್ರೊಮಲ್ಗೇಷನ್ ಮಾಡಿದ್ದಾರೆ. ಅದಕ್ಕೆ ನಮ್ಮ ಕಡೆಯಿಂದ ಏನು ದಾಖಲೆ ಕೊಡಬೇಕು ಅದೆಲ್ಲ ದಾಖಲೆಯನ್ನು ಕೊಟ್ಟಿದ್ದೀವಿ, ಇದು ಬಿಡಬೇಕು ಅಂತ. ಸೊ ಅದು ಫೈನಲ್ ನೋಟಿಫಿಕೇಷನ್ಗಿಂತ ಮೊದಲೇ ಬಿಡೋಕೆ ಅವ್ರಿಗೆ ಅವಕಾಶ ಇದ್ದರೆ ಬಿಡ್ತಾರೆ, ಅದು ಪರಿಶೀಲನೆ ಮಾಡ್ತಾರೆ. ಅವರು ಫಾರೆಸ್ಟ್ ಸೆಟಲ್ಮೆಂಟ್ ಆಫೀಸರ್ ಡಿಸಿಷನ್ ತಗೋತಾರೆ. ಈ ನಿಟ್ಟಿನಲ್ಲಿ ಶಾಸಕ ಗಾಲಿ ಜನರೆಡ್ಡಿ ಹೇಳುವ ಪ್ರಕಾರ ಈಗಾಗಲೇ ಆ ಪ್ರಕ್ರಿಯೆ ಮುಗಿದಿದೆ. ಇನ್ನು 1-2 ತಿಂಗಳಲ್ಲಿ ಈ ಎಲ್ಲ ಆದೇಶಗಳು ಹೊರ ಬಂದ ನಂತರ ತಕ್ಷಣವೇ ಇಲ್ಲಿ ಏನು ಅಭಿವೃದ್ಧಿ ಕಾರ್ಯಗಳ ನೀಲಿ ನಕ್ಷೆ ಇದೆ ಅದು ಆರಂಭವಾಗ್ತದೆ ಅನ್ನುವಂಥ ಮಾತಿದೆ. ಪ್ಲ್ಯಾನ್ ಎಲ್ಲ ರೆಡಿಯಾಗಿದೆ. ಇವಾಗ ಫಾರೆಸ್ಟ್ ಕ್ಲಿಯರೆನ್ಸು ಫಾರೆಸ್ಟ್ ವ್ಯಾಪ್ತಿಗೆ ಇಲ್ಲ ಅಂದ ತಕ್ಷಣ ಕೆಲಸಗಳೆಲ್ಲ ಪ್ರಾರಂಭ ಆಗುತ್ತೆ. ಇನ್ನೊಂದು ವರ್ಷದಲ್ಲಿ ಈ ಕೆಲಸಗಳನ್ನ ಮಾಡ್ತೀವಿ ಮತ್ತು ರೂಪೇ ಸಮೇತ ಆಗುತ್ತೆ ಅನ್ನೋಂಥ ವಿಶ್ವಾಸ ನನಗಿದೆ. ಹನುಮಂತನೇ ಆ ಕೆಲಸ ಎಲ್ಲ ಮಾಡಿಸ್ಕೊಳ್ತಾರೆ. ನನಗಿರುವಂಥ ಒಂದು ಇದರಲ್ಲಿ ಇನ್ನೊಂದು 2 ತಿಂಗಳ ಒಳಗಡೆ ಕೆಲಸಗಳು ಪ್ರಾರಂಭ ಆಗುತ್ತೆ ಅನ್ನೋ ವಿಶ್ವಾಸ ನನಗೆ ಸಂಪೂರ್ಣ ಇದೆ. ಕೇಂದ್ರ ಸರ್ಕಾರದ ಕಡೆಯಿಂದ ಆಗಿದೆ, ರಾಜ್ಯ ಸರ್ಕಾರದ ಕಡೆಯಿಂದ ಕ್ಲಿಯರ್ ಆಗಿದೆ, ಹಣ ಬಿಡುಗಡೆ ಆಗಿದೆ ಮತ್ತು ಪ್ಲ್ಯಾನ್ ಆಗಿದೆ, ಡಿಸೈನ್ ಆಗಿದೆ. ಕೇವಲ ಬೆಟ್ಟ ಫಾರೆಸ್ಟ್ ವ್ಯಾಪ್ತಿಯಲ್ಲಿ ಇಲ್ಲ ಅನ್ನೋಂಥ ರೆಕಾರ್ಡ್ಸ್ ಎಲ್ಲ ಬಂದುಬಿಟ್ಟಿದೆ. ಅದನ್ನು ಅಧಿಕೃತವಾಗಿ ನಮ್ಮ ಅಸಿಸ್ಟೆಂಟ್ ಕಮಿಷನರ್ ಬಳ್ಳಾರಿ ಅವರು ಅದನ್ನು ಆದೇಶ ಹೊರಡಿಸಿದ ಮೇಲೆ ಕೆಲಸ ಪ್ರಾರಂಭ ಆಗುತ್ತೆ. ಒಂದು ಈಗಾಗಲೇ ಕೇಂದ್ರ ಸರ್ಕಾರಕ್ಕೂ ಸಹ ಈ ಹಿಂದೆ 1300 ಕೋಟಿ ರೂಪಾಯಿಯ ಒಂದು ಯೋಜನೆ ಸಿದ್ಧವಾಗಿತ್ತು. ಜೊತೆಗೆ ರಾಜ್ಯ ಸರ್ಕಾರ ನೀಡಿರುವಂಥ 220 ಕೋಟಿಯಲ್ಲಿ ಕೇವಲ 20 ಕೋಟಿ ರೂಪಾಯಿಯ ಕಾಮಗಾರಿ ನಡೆದಿದೆ. ಇನ್ನೂ 220 ಕೋಟಿಯನ್ನು ಬಳಕೆ ಮಾಡಿಲ್ಲ. ಈ ಎಲ್ಲಗಳು ಬಳಕೆ ಮಾಡಿದರೆ ಏನು ವಿಶ್ವವಿಖ್ಯಾತವಾಗಿರುವಂಥ ಆಂಜನೇಯನ ಬೆಟ್ಟ ಮತ್ತು ಆಂಜನೇಯ ಸ್ವಾಮಿಯ ದೇವಸ್ಥಾನ ಇನ್ನಷ್ಟು ಅಭಿವೃದ್ಧಿ ಮತ್ತು ಪ್ರವಾಸಿಗರಿಗೂ ಧಾರ್ಮಿಕ ನಂಬಿಕೆ ಉಳ್ಳಂಥವರಿಗೂ ಸಹ ಒಂದು ಸುಂದರವಾದ ತಾಣವಾಗುವುದರಲ್ಲಿ ಯಾವುದೇ ಸಮಸ್ಯೆ ಇಲ್ಲ. ಆ ನಿಟ್ಟಿನಲ್ಲಿ ಸರ್ಕಾರ ಹೆಚ್ಚು ಕಾಳಜಿ ವಹಿಸಿ ಬೇಗನೆ ಈ ಕಾಮಗಾರಿ ಆಗಲಿ ಅನ್ನೋದು ಇಲ್ಲೇ ಜನರ ಅಭಿಪ್ರಾಯವಾಗಿದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ.
ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.